ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಇವತ್ತು ಶ್ರೀಮದ್ ಭಗವದ್ಗೀತಾ ಅಕ್ಷರ ಬ್ರಹ್ಮಯೋಗವನ್ನು ತಿಳ್ಕೊಳ್ಳೋಣ. ಅರ್ಜುನ ಹೇಳ್ತಾನೆ, ಪುರುಷೋತ್ತಮ, ಬ್ರಹ್ಮ ಅಂತಂದರೆ ಏನು, ಆಧ್ಯಾತ್ಮ ಅಂತಂದರೆ ಏನು, ಕರ್ಮ ಅಂದರೆ ಏನು, ಅಧಿಭೂತ ಅನ್ನುವಂಥ ಹೆಸರಿನಿಂದ ಏನನ್ನ ಹೇಳಿದ್ದಾರೆ, ಆದಿದೈವ ಅನ್ನೋದನ್ನ ಯಾವುದಕ್ಕೆ ಹೇಳ್ತಾರೆ, ಮಧುಸೂದನ ಇಲ್ಲಿ ಅಧಿಯಜ್ಞ ಯಾರು, ಮತ್ತೆ ಅವರು ಈ ಶರೀರದಲ್ಲಿ ಹೇಗಿದ್ದಾರೆ, ಮತ್ತೆ ಯುಕ್ತ ಚಿತ್ತ ಇರುವಂತಹ ಪುರುಷರ ಮೂಲಕ ಅಂತ್ಯಕಾಲದಲ್ಲಿ ನೀವು ಯಾವ ರೀತಿ ತಿಳಿಯಲ್ಪಡ್ತೀರಾ ಅಂತಂದ್ರೆ ಏನು. ಈಗ ಯುಕ್ತ ಚಿತ್ತ ಇರುವಂಥವನು, ಸರಿಯಾದ ಚಿತ್ತ ಇರುವಂಥವನ ಮೂಲಕ ಅಂತ್ಯಕಾಲದಲ್ಲಿ ನಿಮ್ಮನ್ನ ಯಾವ ರೀತಿ ತಿಳ್ಕೊಳ್ತಾರೆ ಅಂದ್ರೆ, ಆ ರೀತಿಯ ಒಂದು ಮನಸ್ಥಿತಿಯನ್ನ ಇರೋನು ಯಾವ ರೀತಿ ನಿಮ್ಮನ್ನ ತಿಳ್ಕೊಳ್ತಾನೆ, ಈ ರೀತಿ ಎಲ್ಲ ಅವನು ಪ್ರಶ್ನೆಯನ್ನ ಕೇಳ್ತಾನೆ. ಅಂದ್ರೆ ಬ್ರಹ್ಮ ಅಂತಂದ್ರೆ ಏನು, ಆಧ್ಯಾತ್ಮ ಅಂದ್ರೆ ಏನು, ಕರ್ಮ, ಆದಿಭೂತ, ಆದಿದೈವ ಅಂತ ಯಾವುದಕ್ಕೆ ಹೇಳ್ತಾರೆ, ಅಧಿಯಜ್ಞ ಅನ್ನೋನು ಯಾರು, ಈ ಶರೀರದಲ್ಲಿ ಹೇಗಿದ್ದಾರೆ ಅವರು, ಮತ್ತೆ ಸರಿಯಾದ ಒಂದು ಚಿತ್ತ ಇರುವಂತ ಪುರುಷರು ನಿನ್ನನ್ನು ಹೇಗೆ ತಿಳ್ಕೊಳ್ತಾರೆ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೆ ಶ್ರೀ ಭಗವಂತ ಹೇಳ್ತಾನೆ, ಪರಮ ಅಕ್ಷರವೇ ಬ್ರಹ್ಮ, ಯಾವುದು ಪರಮ ಅಕ್ಷರವಾಗಿದೆಯೋ ಅದೇ ಬ್ರಹ್ಮ. ಜೀವಾತ್ಮ ಆಧ್ಯಾತ್ಮ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಡ್ತಾನೆ. ಜೀವಾತ್ಮ ಅಂತಂದ್ರೆ ನಾವೆಲ್ಲ ಆಧ್ಯಾತ್ಮ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಡುತ್ತೆ. ನೋಡಿ, ನಾವು ಏನು ತಿಳ್ಕೊಂಡಿದೀವೋ ಅದಕ್ಕೆ ವಿಪರೀತವಾಗಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಪರಮ ಅಕ್ಷರ ಅನ್ನೋದೇನಿದೆಯೋ ಅದೇ ಬ್ರಹ್ಮ, ಜೀವಾತ್ಮ ಅನ್ನೋದೇ ಆಧ್ಯಾತ್ಮ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಡುತ್ತೆ. ಮತ್ತೆ ಭೂತಗಳ ಅಂದ್ರೆ ಜೀವಿಗಳ ಭಾವವನ್ನ ಉತ್ಪನ್ನ ಮಾಡುವಂತಹ ತ್ಯಾಗ ಇದೆಯಲ್ಲ, ಅಂದ್ರೆ ಈ ಜೀವಿಗಳಿಂದ ಭಾವಗಳು ಉತ್ಪನ್ನ ಮಾಡುವಂತಹ ತ್ಯಾಗ ಅನ್ನೋದಿದೆಯಲ್ಲ, ಅದನ್ನೇ ಕರ್ಮ ಅಂತ ಹೇಳೋದು. ನಮ್ಮಲ್ಲಿ ಏನೇ ಭಾವನೆಗಳು ಬಂದರೂ ಅದನ್ನೆಲ್ಲ ತ್ಯಾಗ ಮಾಡೋದಕ್ಕೆ ಕರ್ಮ ಅಂತಾರೆ. ಉತ್ಪತ್ತಿ, ವಿನಾಶ, ಧರ್ಮದ ಎಲ್ಲ ಪದಾರ್ಥಗಳು ಕೂಡ ಅಂದ್ರೆ ಈ ಜಗತ್ತಲ್ಲಿ ಬೇಕಾದಷ್ಟು ಉತ್ಪತ್ತಿ ಆಗ್ತಾ ಇರುತ್ತೆ, ವಿನಾಶ ಆಗ್ತಾ ಇರುತ್ತೆ. ಎಲ್ಲ ಪದಾರ್ಥಗಳು ಕೂಡ ಅಧಿಭೂತ ಹಿರಣ್ಮಯನಾದಂತಹ ಪುರುಷ ಇದಾನಲ್ಲ, ಅವನೇ ಅಧಿದೈವ. ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನ, ಈ ಶರೀರದಲ್ಲಿ ನಾನೇ ವಾಸುದೇವ, ನಾನೇ ಅಂತರ್ಯಾಮಿ ರೂಪದಿಂದ ಅಧಿಯಜ್ಞನಾಗಿದ್ದೀನಿ. ಮತ್ತೆ ಯಾವ ಪುರುಷ ಅಂತ್ಯಕಾಲದಲ್ಲೂ ಕೂಡ ನನ್ನನ್ನೇ ಸ್ಮರಿಸ್ತಾನೋ, ಸ್ಮರಿಸ್ತಾ ಶರೀರವನ್ನ ತ್ಯಾಗ ಮಾಡ್ತಾನೋ, ಅಂದ್ರೆ ಈ ಶರೀರವನ್ನ ಬಿಟ್ಟು ಹೋಗ್ತಾನೋ, ಅವನು ನನ್ನ ಸಾಕ್ಷಾತ್ ಸ್ವರೂಪವನ್ನ ಪಡ್ಕೊಳ್ತಾನೆ. ಇದರಲ್ಲಿ ಸಂಶಯನೇ ಇಲ್ಲ. ಅಂದ್ರೆ ಇದ್ದಾಗಷ್ಟೇ ಸ್ಮರಣೆ ಮಾಡೋದಲ್ಲ, ಸಾವಿನ ಸಮಯದಲ್ಲೂ ಕೂಡ ನಾವು ಭಗವಂತನನ್ನೇ ಸ್ಮರಿಸ್ತಾ ಶರೀರವನ್ನ ತ್ಯಾಗ ಮಾಡಿದಾಗ ಅವನು ಭಗವಂತನ ಸ್ವರೂಪವನ್ನೇ ಪಡ್ಕೊಳ್ತಾನೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಈ ಒಂದು ಜಗತ್ತಿನಲ್ಲಿ ಏನೆಲ್ಲ ಉತ್ಪತ್ತಿ ಆಗುತ್ತೋ, ಏನೆಲ್ಲ ವಿನಾಶ ಆಗುತ್ತೋ ಅದೆಲ್ಲವೂ ಕೂಡ ಅಧಿಭೂತ ಅಂತ ಹೇಳ್ತಾರೆ. ಮತ್ತೆ ಆ ಭಗವಂತನನ್ನ ಅಧಿದೈವ ಅಂತ ಹೇಳ್ತಾರೆ. ಮತ್ತೆ ಈ ಶರೀರದಲ್ಲಿ ನಾನೇ ವಾಸುದೇವ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಈ ಶರೀರದಲ್ಲಿ ನಾನು ವಾಸುದೇವ, ಅಂತರ್ಯಾಮಿ ರೂಪದಿಂದ ನಾನೇ ಅಧಿಯಜ್ಞನಾಗಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತಾನೆ. ಈಗ ಗೊತ್ತಾಯ್ತಾ, ಅಂತ್ಯಕಾಲದಲ್ಲಿ ನಮಗೆ ಆ ಭಗವಂತನ ಸ್ಮರಣೆ ಬರಬೇಕು ಅಂತಂದ್ರೆ ನಮ್ಮ ಒಳಗಡೆ ಅದು ಒಂದಾಗ್ಬಿಟ್ಟಿರ್ಬೇಕು. ಆ ಭಗವಂತನ ಸ್ಮರಣೆ ಅನ್ನೋದು ಲಾಸ್ಟ್ ಮೂಮೆಂಟಲ್ಲಿ ಅದು ಬರುತ್ತೆ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ನಾವು ಸದಾಕಾಲ ಆ ಭಗವಂತನ ಸ್ಮರಣೆಯನ್ನ ಒಳಗಡೆ ನಡೀತಾ ಇರ್ಬೇಕು. ಯಾವುದಾದ್ರೂ ಒಂದು ರೂಪದಲ್ಲಿ, ಅದು ನಾವು ಭಗವಂತನ ವಿಚಾರವನ್ನ ಕೇಳೋದಾಗಿರಬಹುದು, ಅಥವಾ ಭಜನೆಗಳನ್ನ ಮಾಡೋದಾಗಿರಬಹುದು, ಅಥವಾ ಒಂದು ಸೇವೆ ಮಾಡೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ, ಅಥವಾ ನಾವು ಕೇಳಿರೋದನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದಿದೆಯಲ್ಲ, ಇದೆಲ್ಲ ಸ್ಮರಣೆನೇ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ರೀತಿ ಸದಾಕಾಲ ಸ್ಮರಣೆ ಮಾಡ್ತಾ ಇದ್ರೆ ಅದು ನಮ್ಮ ನರನಾಡಿಗಳಲ್ಲೂ ಕೂಡ ಒಂದಾಗ್ಬಿಟ್ಟಿರುತ್ತೆ. ಈಗ ನೋಡಿ, ನಾವು ಕೇಳ್ತೀವಿ ಹನುಮಂತನ ರೋಮಗಳಲ್ಲೂ ರಾಮನಾಮ ಇದೆ ಅಂತ. ಅದು ಹೇಗೆ ಅಂತಂದ್ರೆ ಅವನು ಸದಾ ಭಗವಂತನ ಸ್ಮರಣೆಯಲ್ಲೇ ಇರ್ತಾನೆ, ರಾಮನ ಸ್ಮರಣೆಯಲ್ಲೇ ಇರ್ತಾನೆ. ಅದಕ್ಕೋಸ್ಕರನೇ ಅವನ ಶರೀರದ ಹತ್ರ ಹೋಗಿ ಕಿವಿ ಇಟ್ಟರು ಕೂಡ ಅದು ಸದಾ ರಾಮ ರಾಮ ಅಂತ ಹೇಳ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ರೋಮದಲ್ಲೂ ರಾಮನಾಮ ಇರುತ್ತೆ ಅಂತ ಹೇಳೋದು. ಅದೇ ರೀತಿ ಅರ್ಜುನ ಕೃಷ್ಣನ ಪರಮ ಭಕ್ತ, ಅವನ ರೋಮದಲ್ಲೂ ಕೂಡ ಕೃಷ್ಣನ ಸ್ಮರಣೆ ನಡೀತಾ ಇರುತ್ತೆ. ಅದಕ್ಕೆ ಅವನ ಹತ್ರ ಹೋದಾಗ ಸದಾ ಕೃಷ್ಣನ ಶಬ್ದ ಕೇಳಿಸುತ್ತೆ, ಕೃಷ್ಣ ನಾಮ ಅವನು ಜಪಿಸ್ತಾ ಇರೋದು ಕೇಳಿಸುತ್ತೆ. ಅಂದ್ರೆ ಅವನು
ಅಂದರೆ ಅವನು ಸ್ಥೂಲದಿಂದ ಮಾಡಲಿಲ್ಲ ಅಂತಂದರೂ ಅವನ ಒಳಗಡೆ ಶರೀರದಲ್ಲಿ ನರನಾಡಿಗಳಲ್ಲೂ ಕೂಡ ಆ ಕೃಷ್ಣನ ನಾಮಸ್ಮರಣೆ ನಡೀತಾ ಇರುತ್ತೆ. ಆ ರೀತಿ ನಾವು ಒಂದಾಕೊಂಡಾಗ ಮಾತ್ರನೇ ಆ ಸಾವಿನ ಸಮಯದಲ್ಲಿ ನಮಗೆ ಭಗವಂತನ ಸ್ಮರಣೆಯನ್ನು ಬಿಟ್ಟು ಬೇರೆ ಏನೂ ಬರೋದಿಲ್ಲ. ಇಲ್ಲ ಅಂತಂದರೆ ಏನಾಗುತ್ತೆ, ಈ ಐಹಿಕ ಪ್ರಪಂಚದಲ್ಲಿರುವಂಥ ಬೇರೆ ಬೇರೆ ವಿಷಯಗಳು ನಮ್ಮ ನೆನಪಿಗೆ ಬರುತ್ತೆ. ನನ್ನ ಮಗ ಅಂದರೆ ಇವ್ರಿಗೆ ಅದು ಕೊಟ್ಟಿಲ್ಲ, ನಾನು ಸಾಯ್ತಾ ಇದ್ದೀನಿ, ಇವ್ರು ಹೆಂಗೆ ನೋಡ್ಕೊಳ್ತಾರೋ ನನ್ನ ಆಸ್ತಿನ, ಅಥವಾ ಈ ಮನೇನ ಹೆಂಗೆ ನೋಡ್ಕೊಳ್ತಾರೋ ಅದ್ರ ಬಗ್ಗೆನೇ ಚಿಂತೆ ಇರುತ್ತೆ ಹೊರತು ನಮಗೆ ಈಗ ನಾನು ಏನು ಮಾಡಬೇಕು ಅನ್ನೋದನ್ನು ಕೂಡ ಅವ್ರು ಮರ್ತು ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಸದಾ ಭಗವಂತನ ಸ್ಮರಣೆಯಲ್ಲಿ ಇರಬೇಕು ಅನ್ನೋದು ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಆ ರೀತಿ ಯಾರು ನನ್ನನ್ನೇ ಸ್ಮರಣೆ ಮಾಡ್ತಾ ಶರೀರವನ್ನು ಬಿಡ್ತಾರೋ ಅವರು ಅದನ್ನೇ ಪಡ್ಕೊಳ್ತಾರೆ. ಯಾಕೆ ಅಂತಂದರೆ ಅವರು ಸದಾ ಅದೇ ಭಾವದಲ್ಲಿ ಭಾವಿತನಾಗಿರ್ತಾನೆ. ನೋಡಿದ್ರೆ ಎಷ್ಟು ನೀಟಾಗಿ ಹೇಳಿದ್ದಾನೆ. ಅದಕ್ಕೋಸ್ಕರನೇ ಕುಂತಿ ಪುತ್ರನಾದ ಅರ್ಜುನ ಈ ಮನುಷ್ಯ ಅಂತ್ಯಕಾಲದಲ್ಲಿ ಯಾವ ಯಾವ ಭಾವವನ್ನು ಸ್ಮರಿಸ್ತಾನೋ, ನನ್ನನ್ನು ಸ್ಮರಿಸ್ದೆ ನನ್ನನ್ನೇ ಪಡಿತಾನೆ, ಇನ್ನೇನೋ ಭೂತವನ್ನು ಸ್ಮರಣೆ ಮಾಡಿದ್ರೆ ಭೂತವನ್ನು ಪಡಿತಾನೆ, ಅಥವಾ ಯಾರ ಬಗ್ಗೆನಾದರೂ ಚಿಂತನೆ ಮಾಡ್ತಾ ಅವನೇನಾದರೂ ಸತ್ರೆ ಅವನನ್ನೇ ಪಡಿತಾನೆ. ಯಾಕೆ ಅಂತಂದರೆ ಅವನು ಸದಾ ಅದೇ ಭಾವದಿಂದ ಭಾವಿತನಾಗಿರ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗೆ ನೀಟಾಗಿ ಅರ್ಥ ಆಯ್ತಲ್ವಾ, ಸಾಯುವ ಸಮಯದಲ್ಲಿ ನಾವು ಏನನ್ನ ಚಿಂತನೆ ಮಾಡ್ತಾ ಸಾಯ್ತೀವೋ ನಾವು ಅದೇ ಆಗಿ ನೆಕ್ಸ್ಟ್ ಜನ್ಮದಲ್ಲಿ ಅದನ್ನೇ ಪಡಿತೀವಿ. ಅದಕ್ಕೋಸ್ಕರನೇ ಒಳ್ಳೆಯದನ್ನು ಅಂದರೆ ಭಗವಂತನನ್ನೇ ಸ್ಮರಿಸ್ಕೊಳ್ಬೇಕು. ಅದಕ್ಕೆ ನಾವೇನು ಮಾಡಬೇಕು, ಆ ಕೆಲಸವನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.